ರಾಜ್ಯದಲ್ಲಿ ಈಗಾಗಲೇ ಮಾನವ ವರ್ಸಸ್ ಕಾಡು ಪ್ರಾಣಿಯ ಸಂಘರ್ಷ ಜೋರಾಗ್ತಾ ಇದೆ. ಇದರ ನಡುವೆ ಕಾಡಿನಿಂದ ಏಕಾಏಕಿಯಾಗಿ ಹಲವು ಹುಲಿಗಳು ನಾಡಿಗೆ ಬಂದಿದ್ದಾವೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇದೆ. ಅದರಲ್ಲೂ ಕೂಡ ಮೈಸೂರಿನ ಕಾಡಂಚಿನ ಜನರಲ್ಲಿ ಈಗ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಬರೋಬ್ಬರಿ 21 ಹುಲಿಗಳು ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಟ್ಟಿರುವಂತಹದ್ದು. ಪಬ್ಲಿಕ್ ಟಿವಿಗೆ ಡಿಸಿಎಫ್ ಪರಮೇಶ್ ಅವರು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಎಚ್ಡಿ ಕೋಟೆ ಭಾಗದಲ್ಲಿ 8 ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾವೆ. ಸರಗೂರು ಪ್ರಾದೇಶಿಕ ವಲಯದಲ್ಲಿ 4 ಹುಲಿಗಳು ಎಂಟ್ರಿ ಕೊಟ್ಟಿದ್ದಾವೆ. ಮೈಸೂರು ಭಾಗದಲ್ಲಿ 8 ರಿಂದ 10 ಹುಲಿಗಳು ನಾಡಿಗೆ ಎಂಟ್ರಿ ಕೊಟ್ಟಿರುವ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿನಿತ್ಯ 3 ಭಾಗದಲ್ಲಿ ಹುಲಿಗಳ ಕಾರ್ಯಾಚರಣೆ ಆಗ್ತಾ ಇದೆ. ಸಾಕಾನೆಗಳು ಡ್ರೋನ್ ಅನ್ನು ಬಳಸಿ ಕಾರ್ಯಾಚರಣೆ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಹುಲಿ ದಾಳಿಯನ್ನು ತಪ್ಪಿಸಲು ಮನುಷ್ಯ ರೂಪದ ಮಾಸ್ಕ್ ಅನ್ನು ವಿತರಣೆ ಮಾಡಲಾಗ್ತಿದೆ. ಮೈಸೂರು ಜಿಲ್ಲೆಯ ಕಾಡಂಚಿನ ಜನರಲ್ಲಿ ಮತ್ತೆ ಈಗ ಹುಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ಕಳೆದ 1 ತಿಂಗಳಲ್ಲಿ ಹುಲಿಗೆ ಬಲಿಯಾದವರ ಸಂಖ್ಯೆ 3 ಕ್ರಾಸ್ ಆಗಿತ್ತು. ಹುಲಿಯನ್ನ ಹಿಡಿಬೇಕು ಅನ್ನುವಂತಹ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ಫೀಲ್ಡಿಗೆ ಇಳಿದಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು. ಹಲವು ಕಡೆಗಳಲ್ಲಿ 2-3 ಹುಲಿಗಳನ್ನು ಬೋನಿಗೆ ಬೀಳಿಸುವಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಈಗ ಡಿಎಫ್ಒ ಕೊಡ್ತಾ ಇರುವಂತಹ ಮಾಹಿತಿ ಅಕ್ಷರಶಃ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ಕಾಡಿನಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 21 ಹುಲಿಗಳು ನಾಡಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವತಃ ಡಿಸಿಎಫ್ಎ ಕೊಟ್ಟಿರುವಂತಹ ಮಾಹಿತಿ ಇದು. ಆ ಹುಲಿಗಳನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇದೇ ಮಾಹಿತಿ ಮೈಸೂರು ಭಾಗದ ಜನರ ಟೆನ್ಷನ್ ಅನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಹೊಲ ಗದ್ದೆಗಳಿಗೆ ಹೋಗೋದಕ್ಕೆ 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣವಾಗಿದೆ. 1-2 ಹುಲಿಗಳು ಅಂದ್ರೇನೆ ಜನ ಭಯಪಟ್ಟು ಒದ್ದಾಡ್ತಾರೆ. ಅಂಥದ್ರಲ್ಲಿ 21 ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾವೆ ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಮಾಹಿತಿ ಕೊಡ್ತಾ ಇರೋದು ಜನರ ಟೆನ್ಷನ್ ಅನ್ನ ಸಹಜವಾಗಿಯೇ ಜಾಸ್ತಿ ಮಾಡ್ತಾ ಇದೆ. ಎಚ್ಡಿ ಕೋಟೆ ಭಾಗದಲ್ಲೇ ಬರೋಬ್ಬರಿ 8 ಹುಲಿಗಳು ಬಂದಿದ್ದಾವಂತೆ. ಸರಗೂರು ಪ್ರಾದೇಶಿಕ ವಲಯದಲ್ಲಿ 4 ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾವೆ. ಮೈಸೂರು ಭಾಗದಲ್ಲಿ 8 ರಿಂದ 10 ಹುಲಿಗಳು ನಾಡಿಗೆ ಎಂಟ್ರಿ ಕೊಟ್ಟಿರುವಂತಹ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತಿದ್ದಾರೆ. ಜನರಲ್ಲೂ ಕೂಡ ಈ ಕುರಿತಂತೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇದೆಯಂತೆ. ಜೊತೆಗೆ ನಿರಂತರವಾಗಿ ಹುಲಿಗಳನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಭಾಗಗಳಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈಗ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಡಿಸಿಎಫ್ ಆಗಿರುವಂತಹ ಪರಮೇಶ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಮೈಸೂರಿನ ಯಾವ್ಯಾವ ಭಾಗದಲ್ಲಿ ಹುಲಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ? ಮೈಸೂರು ಅಂದರೆ ಮೈಸೂರಿಗೆ ನಮಗೆ ಬಂಡೀಪುರ, ನಾಗರಹೊಳೆ ಕೂಡ ಸೇರುತ್ತೆ. ಮೈಸೂರು ಜಿಲ್ಲೆ ಅಂದಾಗ, ಮೈಸೂರು ಪ್ರಾದೇಶಿಕ ವಿಭಾಗ ಅಂದಾಗ ನನಗೆ ಸರಗೂರು, ಎಚ್ಡಿ ಕೋಟೆ ಮತ್ತು ನಂಜನಗೂಡು ತಾಲೂಕುಗಳು ಸೇರುತ್ತೆ. ಈ 3 ತಾಲೂಕುಗಳೇನಿದೆ ಅವು ನಮ್ಮ ಬಂಡೀಪುರ ನಾಗರಹೊಳೆಗೆ ಹಂಚ್ಕೊಂಡಿದೆ. ಅಂದರೆ ಆ ಎಡ್ಜಲ್ಲಿ ಇರ್ತವೆ. ಏನೇ ಹುಲಿಗಳು ಸಂಖ್ಯೆ ಜಾಸ್ತಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಒಂದು ಮರಿಗಳು ಹಾಕಿದಾಗ ಅದನ್ನು ಹೊರಗಡೆ ಬಂದು ಶೆಲ್ಟರ್ ತಗೊಳ್ಳೋದಕ್ಕೆ ಇರ್ತಕ್ಕಂಥದ್ದೇ ಜಾಗ ನಮ್ಮ ಜಾಗ. ಹೊರಗಡೆ ಬಂದಾಗ ತಾವು ಹೇಳ್ದಂಗೆ ಎಚ್ಡಿ ಕೋಟೆ, ಸರಗೂರು, ನಂಜನಗೂಡು ಈ 3 ತಾಲೂಕಲ್ಲಿ ನಮ್ಮದು ಎಡ್ಜಸ್ ಇಲ್ಲ ಬಫರ್ ಅಂತ ಹೇಳ್ಕೊಬೋದು. ಆ ಏರಿಯಾದಲ್ಲಿ ಬರ್ತವೆ, ಅಲ್ಲಿ ಸ್ಪ್ರೆಡ್ ಆಗ್ತವೆ. ಅಲ್ಲಿ ಸುಮಾರು ಈಗ ನೀವು ಆಗಲೇ ಹೇಳ್ದಂಗೆ ನಾನೊಂದು 20 ಹುಲಿಗಳ ತನಕನೂ ಹೊರಗಡೆ ಇದೆ. ಅಂದರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟಿದೆ ಅನ್ನುವಂಥ ಅದು ಇದರಲ್ಲಿ ನಮ್ಮ ಎಚ್ಡಿ ಕೋಟೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ 8 ಹುಲಿಗಳು ಇದೆ. ಸರಗೂರಲ್ಲಿ ಒಂದು 5 ಮತ್ತು ಮೈಸೂರಲ್ಲಿ ಒಂದು 10 ತನಕ ಹುಲಿಗಳಿದ್ದಾವೆ. ಅರೌಂಡ್ ಒಟ್ಟಿಗೆ ಒಂದು 20 ಹುಲಿಗಳು, 20-21 ಹುಲಿಗಳು ಹೊರಗಡೆ ಇದೆ. ಅಂದರೆ ಅವು ಒಂದು ಸತಿ ಕಾಡಿನಿಂದ ಹೊರಗಡೆ ಬಂದಿರೋದು ಒಳಗಡೆ ಹೋಗೋಕ್ಕಾಗ್ತಾ ಇಲ್ವೋ? ಇಲ್ಲ, ಸಾಧ್ಯತೆಗಳಿದೆ. ಅದು ಏನಕ್ಕೆ ಬಂದಿದೆ ಈಗ ಅಂದರೆ ಬ್ರೀಡಿಂಗ್ ಸೀಸನ್ನು, ಮತ್ತು ಅಲ್ಲಿ ಒಳಗಡೆ ಬ್ರೀಡಿಂಗಿಗೆ ಅವಕಾಶ ಇಲ್ಲದಿರ್ಬೋದು, ಮತ್ತು ಅದನ್ನು ಗಂಡು ಹುಲಿ ಅದನ್ನು ಹೊರಗಡೆ ತಳ್ಳಿರ್ಬೋದು. ಕಾಲಕ್ರಮೇಣ ಬೆಳೀತಾ ಇದ್ದಂಗೆ ಅದು ಅಕಾಮಿಡೇಟ್ ಆಗ್ತದೆ. ಯಾಕಂದರೆ ಬಂಡೀಪುರ ನಾಗರಹೊಳೆಗೆ ಹಿಂಗೆ ಈ ಕಡೆ ನಮ್ಮ ಮೈಸೂರು ಭಾಗದ ಅಂದ್ಕೊಂಡಿದ್ದೀವಿ, ಆ ಕಡೆಗೆ ಮಧುಮಲೈ, ವಾಯನಾಡು ಅವೆಲ್ಲ ಹಂಚ್ಕೊಂಡಿದೆ. ಮತ್ತು ಈಸ್ಟ್ ಆ್ಯಂಡ್ ವೆಸ್ಟ್ಗೆ ಕೂರ್ಗಿದೆ, ಮತ್ತು ಈ ಕಡೆ ನಮ್ಮ BRT ಮತ್ತು ಮಲೆ ಮಹದೇಶ್ವರ ಸ್ಯಾಂಕ್ಚುರಿಗಳು ಅಲ್ಲೆಲ್ಲ ಹುಲಿಗಳು ಕಡಿಮೆ ಇರೋದ್ರಿಂದ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗಿ ಇಲ್ಲಿ ಯಾವಾಗ ಡಿಸ್ಟರ್ಬ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥದ್ದು, ಅಲ್ಲಿಗೆ ಮೈಗ್ರೇಟ್ ಆಗ್ತಕ್ಕಂಥ ಚಾನ್ಸಸ್ಗಳು ಎಲ್ಲ ಇದ್ದಾವೆ. ಹಂಗಾಗಿ ಇಲ್ಲಿಗೆ ಬರ್ತದೆ ಅಂತ ಅಥವಾ ಅಲ್ಲೇ ಉಳಿತದೆ ಅಂಥದ್ದೇನಿಲ್ಲ. ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಶೆಲ್ಟರ್ ತಗೊಳ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ.